ಅಣ್ಣಿಗೇರಿ ತಾಲೂಕಿನ ಭದ್ರಾಪುರ ಗ್ರಾಮದಲ್ಲಿ ದೇಶಪಾಂಡೆ ಫೌಂಡೇಶನ್ ವತಿಯಿಂದ ವಿಶ್ವ ಮಣ್ಣು ದಿನ ಮತ್ತು ಕೃಷಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹೆಣ್ಣು ಗಂಡು ತಾರತಮ್ಯ, ಮಹಿಳೆಯರ ಸಬಲೀಕರಣ, ಮಹಿಳೆಯರ ಆರೋಗ್ಯ ಮತ್ತು ಶಿಕ್ಷಣ ಹಾಗೂ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಅತಿ ಮುಖ್ಯ. ಬಹುಪಾಲು ಕೃಷಿ ಕೆಲಸಕ್ಕೆ ಮಹಿಳೆಯರು ಅತಿ ಅಗತ್ಯ. ಆದ್ದರಿಂದ ಅವರಿಗೆ ಕೃಷಿಯಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ತಿಳಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ 40ಕ್ಕೂ ಹೆಚ್ಚು ಮಹಿಳೆಯರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಿದ ದೇಶಪಾಂಡೆ ಫೌಂಡೇಶನ್ ಅಧಿಕಾರಿ ಐಶ್ವರ್ಯ ಅವರು, ಮನುಷ್ಯನಿಗೆ ಸಮತೋಲನ ಆಹಾರ ಅಗತ್ಯ ಹಾಗೂ ಪೌಷ್ಟಿಕಾಂಶ ಹೊಂದಿರುವ ಆಹಾರವನ್ನು ಸೇವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ತಿಳಿಸಿದರು. ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸೇವಾ ಪ್ರತಿನಿಧಿ ಪುಷ್ಪಾ ಮುಳುಗುಂದ್ ಅವರು ಮಾತನಾಡಿ, ಸಿರಿಧಾನ್ಯಗಳ ಉತ್ತೇಜನೆ ಮತ್ತು ಬಳಕೆ ಹಾಗೂ ಸಾವಯವ ಕೃಷಿಗೆ ಧರ್ಮಸ್ಥಳ ಸಂಘ ನೀಡುವ ಉತ್ತೇಜನ ಕುರಿತು ಮಾಹಿತಿ ನೀಡಿದರು. ಇನ್ನು ದೇಶಪಾಂಡೆ ಫೌಂಡೇಶನ್ ಕಲ್ಲಪ್ಪ ಪಟೇಲ್ ಅವರು ಮಾತನಾಡಿ, ಕೃಷಿಯಲ್ಲಿ ಮಿತಿಮೀರಿದ ರಾಸಾಯನಿಕ ಬಳಕೆಯಿಂದ ಭೂಮಿ, ಪರಿಸರ, ಆರೋಗ್ಯ ಹಾಳಾಗುತ್ತಿದೆ. ಆದ್ದರಿಂದ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಿ ಹಾಗೂ ಮನೆಗೆ ಬಳಸುವ ಆಹಾರ ಧಾನ್ಯಗಳಿಗಾದರೂ ರಾಸಾಯನಿಕವನ್ನು ಬಳಸದೆ ಸಾವಯವ ಪದ್ಧತಿಯಲ್ಲಿ ಬೆಳೆಯಲು ನಿಮ್ಮ ಮನೆಯ ಯಜಮಾನರಿಗೆ ತಿಳಿ ಹೇಳಬೇಕು. ಈ ಕೆಲಸ ನಿಮ್ಮಿಂದ ಸಾಧ್ಯ. ಇನ್ನು ಇದೇ ಸಂದರ್ಭದಲ್ಲಿ ಊರಗೌಡ ಊರಿಗೆ ದೊಡ್ಡವನಾದರೂ ಹೆಂಡತಿಯ ಮಾತನ್ನು ಕೇಳಲೇಬೇಕು ಎಂದು ಹಾಸ್ಯ ಚಟಾಕಿಯನ್ನು ಸಿಡಿಸುತ್ತಾ, ಇದು ನಿಮ್ಮ ಕರ್ತವ್ಯ ಕೂಡ ಹೌದು ಎಂದು ಹೇಳಿದರು. ಕೊನೆಯದಾಗಿ, ನಮಗೆ ಪರಿಸರ ಎಲ್ಲವನ್ನು ಕೊಟ್ಟಿದೆ, ಆದರೆ ನಾವು ಪರಿಸರಕ್ಕೆ ಏನಾದರೂ ನೀಡಬೇಕು. ಆದ್ದರಿಂದ ನಾವು ದೇಶಪಾಂಡೆ ಫೌಂಡೇಶನ್ನಿಂದ ಗಿಡಗಳನ್ನು ನೀಡುತ್ತಿದ್ದೇವೆ. ಇವುಗಳನ್ನು ನೀವು ಬೆಳೆಸಿ, ಪೋಷಿಸಿ ಪರಿಸರಕ್ಕೆ ಒಂದು ಕೊಡುಗೆಯನ್ನು ನೀಡಬೇಕು ಎಂದು ವಿನಂತಿಸಿಕೊಂಡರು. ಈ ವೇಳೆ ದೇಶಪಾಂಡೆ ಫೌಂಡೇಶನ್ ಸಿಬ್ಬಂದಿಗಳು ಹಾಗೂ ಧರ್ಮಸ್ಥಳ ಸೇವಾ ಪ್ರತಿನಿಧಿಗಳು ಮತ್ತು ಗ್ರಾಮದ ಮಹಿಳೆಯರು ಉಪಸ್ಥಿತರಿದ್ದರು.